ಅದರಲ್ಲೂ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಇದು. ಯಾರೆಲ್ಲ ಯಾವಾಗಪ್ಪ ಸರ್ಕಾರ ನಮಗೆ ಗುಡ್ ನ್ಯೂಸ್ ಕೊಡುತ್ತೆ ಅಂತ ಕಾಯ್ತಾ ಇದ್ರು, ಅದು ಉದ್ಯೋಗಾಕಾಂಕ್ಷಿಗಳು, ಅವರು ನೋಡಲೇಬೇಕಾದಂಥ ಸ್ಟೋರಿ ಇದು. ರಾಜ್ಯ ಸರ್ಕಾರಿ ನೇಮಕಾತಿ ವಯೋಮಿತಿ ಸಡಿಲಿಕೆ. ವಯೋಮಿತಿ 5 ವರ್ಷಗಳ ಕಾಲ ಸಡಿಲಿಕೆ ಮಾಡಿದೆ ರಾಜ್ಯ ಸರ್ಕಾರ. ಎಲ್ಲ ರೀತಿಯ ಸಿವಿಲ್ ಹುದ್ದೆಗಳಿಗೆ ವಯೋಮಿತಿಯನ್ನ ಸಡಿಲಿಕೆ ಮಾಡಲಾಗಿದೆ. ವಯೋಮಿತಿ ಸಡಿಲಿಕೆಗೆ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಅನ್ನ ನೀಡಿರೋದು. ಸಾಮಾನ್ಯ ವರ್ಗಕ್ಕೆ 35 ವರ್ಷದಿಂದ 40 ವರ್ಷಕ್ಕೆ ವಿಸ್ತರಣೆ ಮಾಡಲಾಗಿದೆ. ಎಸ್ಸಿ ಎಸ್ಟಿಗೆ 38 ವರ್ಷ ವಯೋಮಿತಿ 43 ವರ್ಷಗಳಿಗೆ ಹೆಚ್ಚಿಗೆ ಮಾಡಲಾಗಿದೆ. ಇನ್ನು 2027 ಡಿಸೆಂಬರ್ 31ರವರೆಗೆ ಆತಂಕದಲ್ಲಿದ್ದ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಹೊಸ ಅವಕಾಶ ಸಿಕ್ಕಿದೆ. ಈಗ ವಯಸ್ಸಾಗಿದ್ದ ಕಾರಣದಿಂದ ಲಕ್ಷಾಂತರ ಅಭ್ಯರ್ಥಿಗಳು ಪಾಪ ಆತಂಕದಲ್ಲಿದ್ದರು. ಸರ್ಕಾರದ ನಿರ್ಧಾರದಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ ಅಭ್ಯರ್ಥಿಗಳು. ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ನಿಜಕ್ಕೂ ಕೂಡ ಇದೊಂಥರ ಗುಡ್ ನ್ಯೂಸ್. 5 ವರ್ಷ ಸಡಿಲಿಕೆ ಅಂತ ಅಂದ್ರೆ ಸುಮ್ಮನೆನಾ? ರಾಜ್ಯ ಸರ್ಕಾರಿ ನೇಮಕಾತಿ ವಯೋಮಿತಿಯನ್ನ ಸಡಿಲಿಕೆ ಮಾಡಿದೆ. ವಯೋಮಿತಿ 5 ವರ್ಷಗಳ ಕಾಲ ಸಡಿಲಿಕೆ ಮಾಡಿದೆ ರಾಜ್ಯ ಸರ್ಕಾರ. ನೋಡಿ, ಸಹಜವಾಗಿ ಈಗ ಧಾರವಾಡದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇತ್ತು. ಅಭ್ಯರ್ಥಿಗಳೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು. ಯಾಕೆ ಏನು ನಮಗೆ ಜಾಬ್ ಕರೀತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ. ಸೊ ಸಹಜವಾಗಿ ಓದ್ಕೊಂಡು ಏನಾಗ್ತಾ ಇತ್ತು, ಏಜು ಬಾರಾಗ್ತಾ ಇತ್ತು. ಸೊ ಹಾಗಾಗಿನೇ ಭಾಳ ಸಂಕಟ ವ್ಯಕ್ತಪಡಿಸ್ತಾ ಇದ್ರು ಪಾಪ ಅಭ್ಯರ್ಥಿಗಳು. ಸೊ ಇದೆಲ್ಲದರ ನಡುವೆ ಈಗ ಅಂಥ ಅಭ್ಯರ್ಥಿಗಳಿಗೆ ಒಂದು ಹೊಸ ಅವಕಾಶ, ಮತ್ತಷ್ಟು ದಿನಗಳ ಕಾಲ ಅವರು ಓದಬಹುದು, ಜೊತೆಗೆ ಜಾಬ್ನ ತಗೊಳ್ಬಹುದು. ಎಲ್ಲ ರೀತಿಯ ಸಿವಿಲ್ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಮಾಡಲಾಗಿದೆ. ಈಗ ಎಲ್ಲ ರೀತಿಯ ಸಿವಿಲ್ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆಗೆ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರೋದು. ಸಾಮಾನ್ಯ ವರ್ಗಕ್ಕೆ 35 ವರ್ಷದಿಂದ 40 ವರ್ಷಕ್ಕೆ ವಿಸ್ತರಣೆ ಮಾಡಲಾಗಿದೆ. ಎಸ್ಸಿ ಎಸ್ಟಿಗೆ 38 ವರ್ಷದಿಂದ 43 ವರ್ಷಗಳಿಗೆ ವಿಸ್ತರಣೆ ಮಾಡಲಾಗಿದೆ. ಇನ್ನು 2027 ಡಿಸೆಂಬರ್ 31ರವರೆಗೆ ಹೊರಡಿಸುವ ಅಧಿಸೂಚನೆಗಳಿಗೆ ಅನ್ವಯ ಆಗುತ್ತೆ.